ವಿಶೇಷ ಎನ್ನುವಂತೆ ಸ್ವಪಕ್ಷದ ವಿರೋಧದ ನಡುವೆ ಕೂಡ ಜಾತಿ ಜನಗಣತಿ ವರದಿ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಜಾತಿ ಜನಗಣತಿ ವರದಿ ಸಲ್ಲಿಕೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಒಕ್ಕಲಿಗ ಲಿಂಗಾಯತರ ವಿರೋಧದ ನಡುವೆ ವರದಿಗೆ ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಜಯಪ್ರಕಾಶ್ ಹೆಗಡೆ ಅವರ ಅಧಿಕಾರದ ಅವಧಿ ಇದೇ ಜನವರಿ 31ಕ್ಕೆ ಕೊನೆಯಾಗುತ್ತೆ. ಹೆಗ್ಡೆ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ವರದಿ ಸಲ್ಲಿಕೆಗೆ ಅಂತಿಮ ಸ್ಪರ್ಶವನ್ನ ಕೊಡ್ತಾ ಇದ್ದೇವೆ, ನನ್ನ ಅಧಿಕಾರದ ಅವಧಿ ಮುಗಿಯುವ ಮೊದಲು ಸಲ್ಲಿಕೆ ಆಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ, ಇವರ ಅಧಿಕಾರದ ಅವಧಿಯನ್ನ ವಿಸ್ತರಣೆ ಮಾಡೋಕೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಕುತೂಹಲ ಇಡೀ ರಾಜ್ಯದಲ್ಲಿ ಕೂಡ ಕೆರಳಿಸಿರುವಂಥದ್ದು ಜಾತಿ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಅಥವಾ ಜಾತಿ ಜನಗಣತಿ ವರದಿ ಸಲ್ಲಿಸ್ತೀರಾ ಅಥವಾ ಮುಂದಕ್ಕೆ ಹೋಗುತ್ತೆ ಅನ್ನೋದು ಅಷ್ಟೇ ಸರ್. ಅಂದರೆ ಯಾವ ಹಂತದಲ್ಲಿ ಇದೆ? ನಮ್ಮ ಅವಧಿ ಮುಗಿಯೋದ್ರೊಳಗೆ ಕೊಡ್ತೇವೆ ನಾವು. ಅಂದರೆ ಇದು ಒಂದು ಬಾರಿ ಅದೇ ರೀತಿ ಮುಂದಕ್ಕೆ ಹೋಗಿತ್ತು, ಸಮಯ ಅವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು. ಈ ಬಾರಿ ಆ ಥರದ್ದು ಏನಾದರೂ ಆಗುತ್ತಂತ ಸರ್? ನಾನು ಹೇಳ್ತಾ ಇರೋದಿಷ್ಟೇ, ಅವಧಿ ಮುಗಿಯೋದ್ರೊಳಗೆ ನಾವು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಮುಖ್ಯಮಂತ್ರಿ ಜೊತೆ ಏನಾದರೂ ಮಾತಾಡಿದ್ದೀರಾ ಅಥವಾ ಅವಧಿ ಡೇಟ್ ಸಂಬಂಧ? ಮುಖ್ಯಮಂತ್ರಿಗಳ ಹತ್ರ ಸಮಯ ಕೇಳಬೇಕು ನಾವು. ಇದೆಲ್ಲ ಕಂಪ್ಲೀಟ್ ಆಗಿ ಪ್ರಿಂಟ್ ಆದ ಕೂಡಲೇ ಅವ್ರಿಗೆ ಸಮಯ ಕೊಟ್ಟಾಗ ಕೊಡ್ತೇವೆ. ಒಂದು ಮಧ್ಯಂತರ ವರದಿನ ಅಥವಾ ಪೂರ್ಣ ವರದಿ ಅಂತ ಹೇಳ್ಬೋದಾ ಸರ್? ಮಧ್ಯಂತರ ವರದಿ ಅಂತ ಬರೋದಿಲ್ಲ, ಇದರಲ್ಲಿ ಪೂರ್ಣ ವರದಿನೇ ಕೊಡಬೇಕಾಗುತ್ತೆ. ಈಗ ಸುಮಾರು ದಿನಗಳಿಂದ ತಿಂಗಳಿಂದ ಎಲ್ಲ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಈ ಸಭೆಗಳು ನಿರಂತರವಾಗಿ ಸಭೆಗಳು ನಾವು ಯಾವ ಫೋನ್ ಮಾಡಿದ್ರು ಕೂಡ ಸಭೆಯಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. ಒಂದು ಪ್ರವಾಸ ಅಂದರೆ ಈ ವರ್ಕ್ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಎಲ್ಲ ವರ್ಕ್ ಮುಗಿದಿದೆ ಸರ್. ಇನ್ನು ಕೇವಲ ಇನ್ನೊಂದು 2-3 ದಿನ ಮಾತ್ರ ಇರುವಂಥದ್ದು, ಇನ್ನು 4-5 ದಿವಸ ಮಾತ್ರ ಇರುವಂಥದ್ದು. ಇನ್ನು ಪ್ರವಾಸಕ್ಕೆ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ, ನಾವು ಫೈನಲ್ ಸ್ಟೇಜಲ್ಲಿದ್ದೇವೆ. ಓಕೆ ಸರ್. ವರದಿ ಕುತೂಹಲ ಇರುತ್ತಾ ಅಥವಾ ಅದನ್ನು ಈಗ ನಾವು ಸರ್ಕಾರಕ್ಕೆ ಮಾತ್ರ ಒಪ್ಪಿಸ್ಲಿಕ್ಕೆ ಸಾಧ್ಯ, ಬಿಟ್ಟು ವರದಿಯ ಬಗ್ಗೆ ಏನನ್ನು ಸಾರ್ವಜನಿಕವಾಗಿ ಹಾಗಾದ್ರೆ ಈ ಜಾತಿ ಜನಗಣತಿ ಯಾವ ರೀತಿಯಾಗಿ ಜಟಾಪಟಿ ನಡೀತಾ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಗ್ರಾಫಿಕ್ ಮುಖಾಂತರ. ಯಾವ ರೀತಿ ಅಂತ ಹೇಳಿದ್ರೆ, ಈ ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯವರು ಹೇಳಿರುವಂಥದ್ದು, ನಾವು ಸ್ವೀಕಾರ ಮಾಡ್ತೀವಿ ಅಂತ. ಜನವರಿ 31ಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರ ಅಧಿಕಾರ ಅವಧಿ ಕೂಡ ಅಂತ್ಯವಾಗುತ್ತೆ. ಇಂದು ಇಲ್ಲ ನಾಳೆ ಜಾತಿ ಜನಗಣತಿ ವರದಿಯನ್ನ ನೀಡಬೇಕಾಗಿದೆ. ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದ ವಿರೋಧದ ನಡುವೆ ಕೂಡ ಜಾತಿ ಜನಗಣತಿ ವರದಿಯನ್ನು ಒಪ್ಪಿಸ್ತಾರ? ಹಾಗಾದ್ರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಇದಕ್ಕೆ DCM DK ಶಿವಕುಮಾರ್ ಅವರು ಒಪ್ಪುತ್ತಾರಾ ಅಂತ. ಎಲ್ಲ ಶಾಸಕರನ್ನ ಒಗ್ಗೂಡಿಸ್ಕೊಳ್ಬೇಕು, ಅವರ ಅಭಿಪ್ರಾಯವನ್ನು ಪಡೆದುಕೊಳ್ಬೇಕು ಸ್ವತಃ CM ಸಿದ್ದರಾಮಯ್ಯನವರು. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಪಕ್ಷದಲ್ಲೇ ಭಿನ್ನರಾಗ ಹಾಡೋಕೆ ಶುರು ಮಾಡಿದ್ರೆ ಎಲೆಕ್ಷನ್ನಲ್ಲಿ ಇದಕ್ಕೆ ಡ್ಯಾಮೇಜ್ ಆಗುವಂಥ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಇತ್ತ ಶಾಮನೂರು ಶಿವಶಂಕರಪ್ಪ ಬಣ ಕೂಡ ವರದಿಯನ್ನು ಒಪ್ಪುತ್ತಾ ಎನ್ನುವಂಥ ಪ್ರಶ್ನೆ. ಇವರು ಬಿಲ್ಕುಲ್ ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ನೋಡಿದ್ವಿ, ಜಾತಿ ಮೇಲುವಂತ ಪಕ್ಷವನ್ನೇ ಸೈಡಿಗೆ ಹಾಕಿದ್ದಾರೆ. ರಾಘವೇಂದ್ರ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ, ನೀವು ಅವರಿಗೆ ಓಟ್ ಹಾಕಿ ಅಂತ ಹೇಳಿದ್ರು. ಹಾಗಾದ್ರೆ ಇವರು ಒಪ್ತಾರಾ ಇದಕ್ಕೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಚಿತ್ರದುರ್ಗದ ಶೋಷಿತರ ಜಾಗೃತಿ ಸಮಾವೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನೇ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಶೋಷಿತರ ಜಾಗೃತಿ ಅವರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಜಾತಿ ಜನಗಣತಿಯನ್ನು ಒಪ್ಪಿ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು ಬದ್ಧ ಅಂತ ಹೇಳಿದ್ದಾರೆ. ಜಾತಿ ಜನಗಣತಿಗೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಹಾಗಾದ್ರೆ ಜಾತಿ ಜನಗಣತಿ ವರದಿಯನ್ನು ಒಪ್ಕೊಳ್ತಾರ ಹಾಗಾದ್ರೆ DCM DK ಶಿವಕುಮಾರ್ ಎನ್ನುವಂಥ ಪ್ರಶ್ನೆ. ಜಾತಿ ಗಣತಿಗೆ ವಿರೋಧಿಸಿದ್ದ ಒಕ್ಕಲಿಗರ ಸಂಘ ಈಗಾಗಲೇ ಸಂಘದ ನಿರ್ಣಯಕ್ಕೆ DK ಶಿವಕುಮಾರ್ ಕೂಡ ಬೆಂಬಲವನ್ನು ಹಾಕಿದ್ದಾರೆ, ಸಹಿ ಕೂಡ ಹಾಕಿದ್ದಾರೆ ಆ ಪೇಪರ್ಗೆ. ಒಕ್ಕಲಿಗರ ಸಂಘದ ಮನವಿಗೆ ಸಹಿ ಮಾಡಿದ್ರು ಸ್ವತಃ DK ಶಿವಕುಮಾರ್ ಅವರು. ನಿನ್ನೆ ಶೋಷಿತ ವರ್ಗಗಳ ಸಮಾವೇಶದಲ್ಲಿ DK ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ವರದಿ ಸ್ವೀಕರಿಸುವಂತೆ ಹಿಂದುಳಿದ ವರ್ಗಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ DCM DK ಶಿವಕುಮಾರ್ ಅವರು ಸ್ವೀಕಾರ ಮಾಡ್ತಾರಾ? ನಾನು ಇನ್ನೊಂದು ಇನ್ಸೈಡ್ ಡೀಟೇಲ್ಸ್ ಹೇಳಬೇಕಾಗತ್ತೆ ನಿಮಗೆ. CM ಸಿದ್ದರಾಮಯ್ಯನವರು ಈ ಸಲ ಮತ್ತೆ ನಾನು ನಿಲ್ಲಲ್ಲ ಎಲೆಕ್ಷನ್ಗೆ ಅಂತ ಹೇಳಿದ್ರು. ಆದರೆ ಜಾತಿ ಜನಗಣತಿ ವರದಿಯನ್ನು ಬಿಡುಗಡೆ ಮಾಡಿದ್ರೆ ಇಲ್ಲೊಂದು ಕಡೆ ಹೈಲೈಟ್ ಆಗುತ್ತೆ. ಶಾಶ್ವತವಾಗಿ CM ಸಿದ್ದರಾಮಯ್ಯನವರು ಅಹಿಂದದ ಪ್ರಬಲ ನಾಯಕ, ಈಗಾಗಲೇ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿರುವಂಥ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಪ್ರಬಲ ಬಲಿಷ್ಠ ನಾಯಕ. ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈಗ ಜಾತಿ ಜನಗಣತಿ ವರದಿಯನ್ನು ಬಿಡುಗಡೆ ಮಾಡಿದ್ರು ಕೂಡ ಹಿಸ್ಟ್ರಿ ಆಗುತ್ತೆ ಅವರದ್ದು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ
ಎಲೆಕ್ಷನ್ ಸಂದರ್ಭದಲ್ಲಿ ಸ್ವಪಕ್ಷದಲ್ಲೇ ವಿರೋಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಜಾತಿ ಜನಗಣತಿ ಸ್ವೀಕಾರ ಮಾಡ್ತಾರಾ ಎನ್ನುವಂಥ ಪ್ರಶ್ನೆ. ಆದರೆ ಮೊನ್ನೆ ಸಭೆಯಲ್ಲಿ ಹೇಳಿಬಿಟ್ಟಿದ್ರು CM, ಜಾತಿ ಜನಗಣತಿ ನಾವು ಸ್ವೀಕಾರ ಮಾಡ್ತೀವಿ ಅಂತ. ಕಾದ್ ನೋಡ್ಬೇಕಾಗತ್ತೆ ಮಾಡ್ತಾರಾ ಅಥವಾ ಇಲ್ವಾ ಅಂತ.